यो नमः नीलाञ्जनसमाभासं भवेपत्रं यमग्रजं छायामात्ताण्डसम्भूतं तं नमामि सद्गुरुनाथन्य ಶನೇಶ್ವರ ಭಗವಾನ್ ಶನೇಶ್ವರ ಕೃಪಾ ಕಟಾಕ್ಷ ಸಮಸ್ತ ಭಕ್ತಮಾಶ್ರಯರಿಗೂ ಉಂಟಾಗಲಿ. ಶನಿದೇವರ ಬದಲಾವಣೆ, ಶನಿ ಪ್ರೇತ್ಸಿ ಅಂತಕ್ಕಂಥ ವಿಶೇಷವಾದ ಒಂದು ವಿಚಾರ ಪಂಚಾಂಗದಲ್ಲಿ ನಡೀತಾ ಇದೆ. ಈ ವರ್ಷ ರೋದೀನಾಮ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಕೃಷ್ಣಪಕ್ಷ ಶುದ್ಧ ಅಮಾವಾಸ್ಯೆ ದಿವಸ 29ನೇ ತಾರೀಕು 3ನೇ ತಿಂಗಳು 2025 ವಿಭಾಗದಲ್ಲಿ ಶನಿವಾರ ಅಮಾವಾಸ್ಯ, ಉತ್ತರಾಭಾದ್ರ ನಕ್ಷತ್ರ 2ನೇ ಪಾದ ಕುಂಭ ಲಗ್ನದಲ್ಲಿ ಬೆಳಗಿನ ಜಾವ 5:25 ಶನಿದೇವರು ಕುಂಭದಿಂದ ಮೀನಕ್ಕೆ ಪ್ರವೇಶ ಮಾಡ್ತಾರೆ. ಇದನ್ನೇ ಶನಿಪೇಚ್ಛಿ ಅಂತ ಕರಿತೀವಿ. ಬಹಳ ವಿಶೇಷವಾಗಿ ಅವತ್ತಿನ ದಿವಸ ನೋಡಿ ಅಮಾವಾಸ್ಯೆ ಇದೆ, ಯುಗಾದಿ ಹಬ್ಬದ ಅಮಾವಾಸ್ಯೆ ಅಂತಲೇ ಇದೆ, ವರ್ಷದ ಕೊನೆಯ ಅಮಾವಾಸ್ಯೆ ಅಂತಲೂ ಬರುತ್ತೆ. ಅಂಥದ್ರಲ್ಲಿ ಶನಿ ಪ್ರಾರಂಭದ ಅಮಾವಾಸ್ಯೆ ವಿಭಾಗದಲ್ಲೇ ನಮಗೆ ಮೀನರಾಶಿಗೆ ಸಂಚಾರ ಮಾಡ್ತಿದ್ದಾರೆ. ಮೀನರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ವಿಭಾಗ ಬಂದಾಗ 30 ವರ್ಷಗಳಿಗೆ 29 ವರ್ಷಗಳು ಒಂದು ಬಾರಿ ಆಗುತ್ತಿದ್ದು, ಅಲ್ಲಿ ವಿಶೇಷವಾಗಿ ದೋಷಗಳನ್ನು ನಾವು ಕಾಣಬಹುದು. ಶನಿ ಮೀನರಾಶಿ ಬರೋದ್ರಿಂದ ಬಹಳಷ್ಟು ಗ್ರಹಗತಿಗಳ ವ್ಯತ್ಯಾಸಗಳು ಎಲ್ಲವೂ ಆಗುತ್ತೆ ಭೂಮಂಡಲದ ಮೇಲೆ. ಆಗಲಿ ಈಗ ನಾವು ರಾಶಿ ಬಗ್ಗೆ ಮಾತಾಡೋಣ. ಮೇಷರಾಶಿಯವರಿಗೆ 7.5 ವಿಭಾಗದ ಪ್ರಾರಂಭ, 7.5 ವರ್ಷದ ಶನಿಕಾಟದ ಪ್ರಾರಂಭವಾಗುತ್ತೆ. ಎಚ್ಚರ ಇರಲಿ. ಮೇಷರಾಶಿಗೆ ಮಂಗಳಾಧಿಪತಿ ಶನಿ, ಅವರಿಗೆ ಶತ್ರುವರ್ಗ, ಸ್ವಲ್ಪ ತೊಂದರೆಗಳಾಗತ್ತೆ. ಎಚ್ಚರ. ಗ್ರಹಗತಿಗಳ ವಿಭಾಗದಲ್ಲಿ ನೋಡ್ಕೊಳ್ಳಿ. ನಿಮ್ಮ ದಶಾಭುಕ್ತಿಗಳನ್ನ ದಯವಿಟ್ಟು ಚೆಕ್ ಮಾಡಿ, ಆನಂತರಗಳಲ್ಲಿ ಈ ಫಲಾಫಲಗಳು ಬರತಕ್ಕಂಥದ್ದು. ಕುಂಭರಾಶಿ ವಿಭಾಗದವರಿಗೆ ಇನ್ನು 5 ವರ್ಷಗಳ ಕಾಲದ ಶನಿಕಾಟಗಳನ್ನು ಮುಕ್ತಾಯ ಮಾಡ್ಕೊಂಡಿದ್ದೀರಾ. ಇನ್ನು 2.5 ವರ್ಷಗಳ ಕಾಲದ ಶನಿಕಾಟ ಇರುತ್ತೆ. ಮೀನರಾಶಿಯವರಿಗೆ ಇಂದಿನಿಂದ ಇನ್ನು 5 ವರ್ಷಗಳ ಶನಿಕಾಟವನ್ನು ಕಾಣ್ತೀರಾ. ಎಚ್ಚರ. ಇದು ಯಾವುದೇ ಫಲಾಫಲಗಳನ್ನು ನಾವು ಹೇಳಕ್ ಮುಂಚೆ ದಶಾಭುಕ್ತಿಗಳನ್ನು ನೀವು ದಯವಿಟ್ಟು ಚೆಕ್ ಮಾಡಿ. ನಿಮ್ಮ ದಶಾಭುಕ್ತಿಗಳ ಮುಖಾಂತರದಲ್ಲೇ ನಿಮಗೆ ಶನಿಕಾಟವಾಗಿರಬಹುದು, ಗುರುಬಲ ಆಗಿರ್ತಕ್ಕಂಥದ್ದಾಗಿರಬಹುದು ಸಿಗೋದು. ಸುಮ್ಮನೆ ನಾವು ಹೇಳಿದ ತಕ್ಷಣನೇ ಶನಿ ಬಿಟ್ಬಿಡ್ತಾರಂತೆ, ಶನಿ ಇಟ್ಕೊಳ್ತಾರಂತೆ ಅನ್ನೋ ಭಯ ಪಡಬಾರ್ದು. ಯಾವುದೇ ಕಾರಣಕ್ಕೂ ಆ ಥರದೆಲ್ಲ ಇಟ್ಕೋಬಾರ್ದು. ದಯವಿಟ್ಟು ನಿಮ್ಮ ಪರ್ಸನಲ್ ಜಾತಕಗಳನ್ನು ದಯವಿಟ್ಟು ಪರಿಶೀಲನೆ ಮಾಡಿ ಆಮೇಲೆ ಈ ಫಲಗಳನ್ನು ನೋಡ್ಕೊಳ್ಳಿ. ಮಿಥುನ ರಾಶಿ ಅವರಿಗೆ 10ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು ವಿಭಾಗ ಬರೋದ್ರಿಂದ ದಾರಿದ್ರ್ಯ ಬಂಧನ. ಕರ್ಕಾಟಕ ರಾಶಿಯವರಿಗೆ 9ನೇ ಮನೆ ಇರ್ತಕ್ಕಂಥದ್ದು ರೋಗ ಭಯ ಅಥವಾ ಶತ್ರುಕಾಟಗಳನ್ನು ನಾವು ಹೊಂದುತ್ತೀವಿ. ಸಿಂಹರಾಶಿ ವಿಭಾಗದವರಿಗೆ ಅಷ್ಟಮದಲ್ಲಿ ಶನಿ ಬರ್ತಾನೆ. 8ನೇ ಮನೆಯ ವಿಭಾಗದಲ್ಲಿ ಸರ್ವಾಂಧರ ಬಂಧನಂ ಪ್ರಬಭ್ಯೋದರಿಂದ ಪೀಡಹಂ. ಸರ್ವಾಂಧರ ಬಂಧನಗಳು ಯಾವ್ಯಾವ ರೀತಿ ಬಂಧನ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬಂಧನ ಅಂದ ತಕ್ಷಣ ಬರೀ ಪೊಲೀಸ್ ಸ್ಟೇಷನ್ ಅಂತ ಅನ್ಕೋಬಾರ್ದು. ಎಲ್ಲಾ ತರದ ಬಂಧನನೂ ಬಂಧನಾನೇ. ತಂದೆ ತಾಯಿಗಳಿಂದ ಹಿಂಸೆ ಪಡ್ಕೊಳ್ತಕ್ಕಂಥದ್ದು ಬಂಧನಾನೇ, ಹೆಂಡತಿಯಿಂದ ಕಾಟ ತಗೊಳ್ತಕ್ಕಂಥದ್ದು ಬಂಧನಾನೇ, ಎಲ್ಲ ಬಂಧನಗಳು. ಪತಿಯಿಂದ ಹೆಂಡತಿಗೆ ಆಗ್ತಕ್ಕಂಥ ಟಾರ್ಚರ್ಗಳನ್ನು ಬಂಧನ ಅಂತ ಹೇಳ್ತಾರೆ. ಮಕ್ಕಳುಗಳು ತಂದೆ ತಾಯಿಗಳಿಂದ ಹಿಂಸೆ ಪಡ್ಕೊಳ್ತಕ್ಕಂಥದ್ದು ಅದು ಕೂಡ ಬಂಧನಾನೇ. ಮನಸ್ಸಿಗೆ ಯಾವುದು ಬಹಳಷ್ಟು ನೋವನ್ನು ಕೊಡುತ್ತೆ ಒಂದು ವಿಚಾರ, ಅದು ಬಂಧನ ಅಂತ ಹೇಳ್ತಾರೆ. ಕನ್ಯಾ ರಾಶಿ ವಿಭಾಗದವರಿಗೆ 7ಮ ಕ್ಷೇತ್ರದಲ್ಲಿ ಇರ್ತಾರೆ. 7ನೇ ಮನೆ ಸದನ್ಭತಂ ಭಕ್ನಾರ ವಿಪತ್. ಯಾವ ಕಾಲದಲ್ಲಿ ಯಾವ ರೀತಿ ವಿಪತ್ತು ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವ ಪ್ರಸಂಗದಲ್ಲಿ ಬೆಳಿಗ್ಗೆ ಎದ್ರೆ ಸೂರ್ಯನಾರಾಯಣ ಸ್ವಾಮಿ ದರ್ಶನ ಆದ್ಮೇಲೆ ಏನೇನಾಗುತ್ತೋ ಆ ರೀತಿ ವಿಪತ್ತು ಅಪಾಯಗಳನ್ನು ನಾವು ಕಾಣ್ತೀವಿ. ಪಂಚಮ ಕ್ಷೇತ್ರದ ವಿಭಾಗದಲ್ಲಿ ವೃಶ್ಚಿಕ ರಾಶಿಯವರಿಗೆ ಶನಿ ಕಾಣಿಸ್ಕೊಳ್ತಾರೆ. ಕೌಟುಂಬಿಕ ವಿಭಂ, ಕೌಟುಂಬಿಕದ ಒಳಭಾಗದಲ್ಲಿ ಗೊಂದಲಗಳು. ಹೊರಪ್ರಪಂಚ ಪರವಾಗಿಲ್ಲ, ಏನು ತೊಂದರೆ ಇರೋದಿಲ್ಲ. ಒಳಭಾಗದಲ್ಲಿ ಇರ್ತಕ್ಕಂಥದ್ದು ಬಹಳಷ್ಟು ತೊಂದರೆಗಳನ್ನು ಸ್ವಲ್ಪ ಅನುಭವಿಸ್ತೀರ. ಮಾನಸಿಕ ಒತ್ತಡ ಬೇರಿರ್ತಕ್ಕಂಥದ್ದು, ಜಗಳ ಬರ್ತಕ್ಕಂಥದ್ದು, ಗೊಂದಲ ವಿನಿಮಯಗಳನ್ನ ಒಂದು ಬದುಕಿನನ್ನ ನಾವು ಅಲ್ಲಿ ಸಾಕ್ತಕ್ಕಂಥದ್ದು ಬರುತ್ತೆ. ಧನುರಾಶಿ ವಿಭಾಗದವರಿಗೆ 4ನೇ ಮನೆ. ಎಲ್ಲಾ ದಾರಿಗಳು ಇರುತ್ತೆ, ಆದರೆ ಜಯದ ವಾತಾವರಣಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಇಷ್ಟು ದಿವಸ ಪರಮಾತ್ಮ ಬಹಳ ಒಳ್ಳೆ ಸ್ಥಾನದಲ್ಲಿದ್ರು, ಈಗ ಸ್ವಲ್ಪ ಪರಮಾತ್ಮ 4ನೇ ಮನೆಯಲ್ಲಿ ಹೋಗೋದ್ರಿಂದ ದಾರಿ ಇದೆ, ಆದರೆ ಜಯ ಕಡೋದು ಕಡಿಮೆ, ಅಂದ್ರೆ ಬಹಳಷ್ಟು ಸುತ್ತಾಟ ಆಗುತ್ತೆ ಅಂತ ಹೇಳಬಹುದು. ಹಾಗೆ ಈಗ ತುಲಾರಾಶಿಯವರಿಗೆ 6ನೇ ಮನೆಯಲ್ಲಿ ಇರ್ತಾರೆ. ಮಧ್ಯಮ ಫಲ, ಏನಂತ ಅದು ಅಶುಭನೂ ಇಲ್ಲ ಶುಭನೂ ಇಲ್ಲ, ಮಧ್ಯಮ ಫಲಗಳನ್ನು ನಾವು ಕಾಣ್ತೀವಿ. ವೃಷಭ ರಾಶಿಯವರಿಗೆ 11ನೇ ಮನೆಯಲ್ಲಿ ಶನಿ ಇರ್ತಾನೆ. ಬಹಳ ಭಾಗ್ಯೋದಯ, ಬಹಳ ಭಾಗ್ಯೋದಯ, ಬಹಳ ಒಳ್ಳೆಯ ಸ್ಥಾನದಲ್ಲಿ ಶನಿ ಇರ್ತಾರೆ.
ಬಹಳಷ್ಟು ನಿಮ್ಮ ಇಷ್ಟು ದಿವಸಗಳ ಕಾಲ ಒಂದು ಸಪ್ತಮ ಅಷ್ಟಮ ನವಮ ದಶಮ 10 ವರ್ಷಗಳ ಒಂದು ಈ ಶನಿ ಬಂಧನ ಏನಿತ್ತು ಅದೆಲ್ಲ ಬಗೆಹರಿದಿದೆ. ಬಹಳಷ್ಟು ಕೂಡ ಸ್ಥಾನ ಪಲ್ಲಟನ ಆಗಿರ್ತಕ್ಕಂಥದ್ರಿಂದ 11ನೇ ಮನೆ ವೃಷಭ ರಾಶಿಯವರಿಗೆ ಬಹಳ ಅನುಕೂಲತೆಯನ್ನ ಮಾಡಿಕೊಡ್ತಾರೆ. ಯಾವ್ದಾನ ನಿಮ್ಮ ಕಾರ್ಯಸಿದ್ಧಿಗಳು ಯಾವ್ದಾನ ನಿಂತು ಹೋಗಿದ್ರೆ ಇವತ್ತು ನೀವು ಇದ್ರ ಮೇಲೆ ಪ್ರಾರಂಭಿಸ್ಕೊಂಡ್ರೆ 2.5 ವರ್ಷಗಳ ಕಾಲದಲ್ಲಿ ಶನಿ ಬಹಳಷ್ಟು ಉತ್ತೇಜನವಾದ ಫಲಗಳನ್ನು ನಿಮಗೆ ಕೊಡ್ತಾರೆ. ಮಕರ ರಾಶಿ ಅವರಿಗೆ ಅಂತ್ಯಂ ಸಾಡೆ ಸಾತಿ ವಿಭಾಗವನ್ನು ಅಂತ್ಯ ಮುಗಿಸ್ಕೊಳ್ತಾ ಇದ್ದಾರೆ. ಭಗವಂತನ ಕೃಪಾ ಕಟಾಕ್ಷ 3ನೇ ಸ್ಥಾನದಲ್ಲಿ ಇರೋದ್ರಿಂದ 3 ಮತ್ತು 11ನೇ ಮನೆ ಶನಿ ಬಹಳ ಭಾಗ್ಯೋದಯ. ಇದು ಅದರಿಂದ ಬಹಳ ಭಾಗ್ಯೋದಯಗಳು. ಇನ್ನು ಮೇಲೆ ನೀವು ಯಾವ್ದಾನ ಪೆಂಡಿಂಗ್ ಇಟ್ಕೊಂಡಿರ್ತಕ್ಕಂಥ ನಿಮ್ಮ ಉದ್ಯೋಗಗಳನ್ನೇ ಆಗಿರಬಹುದು, ಗೃಹ ನಿರ್ಮಾಣ ಆಗಿರಬಹುದು, ಅಥವಾ ನಿಮ್ಮ ಮದುವೆ ಆಗಿರ್ತಕ್ಕಂಥದ್ದಾಗಿರಬಹುದು, ಬಹಳಷ್ಟು ಜನ ಯಾವುದಾದ್ರೂ ಒಂದು ಕೆಲಸಗಳು ಅಡ್ಡಿ ತೊಂದರೆ ಆಗಿ ನಿಂತೋಗಿದೆ ಅಂತ ಅನ್ಕೊಂಡಿರ್ತಕ್ಕಂಥವ್ರಿಗೆ ಇವಾಗೇನು ಮತ್ತೆ ಅದನ್ನು ನೀವು ಪುನರ್ಸ್ಥಾಪನೆ ಮಾಡಿಕೊಟ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಫಲವನ್ನು ಶನಿದೇವರು ಕೊಟ್ಟೇ ಕೊಡ್ತಾರೆ. ಭಾಗ್ಯೋದಯದ ಫಲಗಳನ್ನು ಅವರು ಕೊಡ್ತಾರೆ. ಹಾಗೆ ಬೇರೆ ಗ್ರಹಗಳ ವಿಚಾರಗಳನ್ನು ನೀವು ತಿಳ್ಕೊಂಡಿರಬೇಕು. ಬರೀ ಶನಿ ಬಂದ್ಬಿಟ್ಟಿದ್ದಾರೆ, ಹೋಗ್ಬಿಟ್ರು, ಒಳ್ಳೆದಾಗೋಯ್ತು ಅಂತ ಅನ್ಕೋಬಾರ್ದು. ಎಲ್ಲವನ್ನು ಸರಿಯಾಗಿ ಪರಿಶೀಲನೆ ಮಾಡ್ಕೋಬೇಕು. ಅದರ ಜೊತೆಲಿ ನೀವು ದಶಾಭುಕ್ತಿಗಳನ್ನು ದಯವಿಟ್ಟು ಗಮನಿಸಿ. ಹಾಗೆ ಶನಿ ಬದಲಾವಣೆ ಆಗಿರ್ತಕ್ಕಂಥ ವಿಭಾಗದಲ್ಲಿ ಏನು ಮಾಡುವುದು ಅಂತಕ್ಕಂಥದ್ದು, ಶನಿ ಕಾಟ ಇರ್ತಕ್ಕಂಥವ್ರಿಗೆ, ಶನಿ ಬಂಧನಗಳಿರ್ತಕ್ಕಂಥವ್ರಿಗೆ, ಅಥವಾ ಶನಿಯ ಈ ಪಂಚಮ ಕ್ಷೇತ್ರ, ಸಪ್ತಮ ಕ್ಷೇತ್ರ, ಅಷ್ಟಮ ಕ್ಷೇತ್ರ ವಿಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ನೋಡಿ, ಶನಿ ನಿವಾರಣೆ ವಿಭಾಗಂ ಸ್ಥಾನ್ಯೇ ಕುಂಭಸ್ಥಾನ, ಶನೇಶ್ವರನಿಗೆ ಕುಂಭಸ್ಥಾನ ಅಂತಕ್ಕಂಥದ್ದು ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು. ಪವಮಾನ ಹೋಮ ಬಹಳ ವಿಶೇಷವಾಗಿ ಶನಿಗೆ ಪವಮಾನ ಹೋಮ ಮಾಡೋದ್ರಿಂದ ಬಹಳ ಒಳ್ಳೆಯದು. ತಿಲ ಹೋಮ ಅಂತಕ್ಕಂಥದ್ದು ಒಂದಿದೆ, ಅದು ಕೂಡ ಬಹಳ ಉತ್ತಮವಾದದ್ದು. ತಿಲತೈಲಾಭಿಷೇಕ ಬಹಳಷ್ಟು ಎಣ್ಣೆ ಸ್ನಾನ ಮಾಡಿಸ್ತಕ್ಕಂಥದ್ದು ಭಗವಂತನಿಗೆ ಬಹಳ ಒಳ್ಳೆಯದು. ಮತ್ತು ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಇವೆಲ್ಲವೂ ಭಗವಂತನಿಗೆ ಆನಂದ ಪಡಿಸ್ತಕ್ಕಂಥದ್ದು. ಭಗವಂತನ ಹತ್ರ ನಾವು ಕೃಪಾಕಟಾಕ್ಷಗಳನ್ನು ಹೊಂದತಕ್ಕಂಥದ್ದು. ಇದರ ಜೊತೆಯಲ್ಲಿ ಜ್ಞಾಪನ ಇರಲಿ, ಶನಿಯನ್ನು ನಾವೆಷ್ಟು ಆರಾಧನೆ ಮಾಡಿದ ಮೇಲೆ ಪರಮೇಶ್ವರನನ್ನಾಗಿರಬಹುದು ಅಥವಾ ಕಾಳಿಕಾದೇವಿನಾಗಿರಬಹುದು. ಶನಿಗೆ ಕಾಳಿಕಾದೇವಿ ಮತ್ತು ಪರಮೇಶ್ವರನ ಪೂರ್ಣ ಭಕ್ತ, ಅವರ ಮಾತುಗಳನ್ನು ಪೂರ್ಣ ಅನ್ವಯಿಸ್ತಾರೆ. ಇಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ ನಾವು ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಶನಿ ದರ್ಶನ ವಿಭಾಗ, ಶನಿ ಪೂಜೆ ನಂತರ ಕಾಳಿಕಾದೇವಿಯನ್ನ ಮತ್ತು ಪರಮೇಶ್ವರನಿಗೆ ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದಾಗಿರ್ಬೋದು, ಅಮ್ಮನವರಿಗೆ 2 ನಿಂಬೆಹಣ್ಣು ದೀಪ ಅಂಟಿಸ್ತಕ್ಕಂಥದ್ದಾಗಿರ್ಬೋದು ಮಾಡಿಕೊಂಡ್ರೆ ಶನಿ ಶಾಂತಿ ಬಹಳ ಬೇಗನೂ ಆಗತ್ತೆ. ಆಂಜನೇಯ ಸ್ವಾಮಿ ವಿಭಾಗವನ್ನು ಮಾಡ್ತಕ್ಕಂಥದ್ದು ಇದೆ. ಆಂಜನೇಯ ಸ್ವಾಮಿ ಮಾಡೋದು ಬಹಳ ಒಳ್ಳೆಯದು. ಆದರೆ ಆಂಜನೇಯ ಸ್ವಾಮಿಯನ್ನ ಎಲ್ಲರೂ ಶನಿಯನ್ನು ದರ್ಶನ ಮಾಡ್ಕೊಳ್ಳೋ ಆಂಜನೇಯ ಸ್ವಾಮಿ ಮಾಡ್ಕೊಂಡು ಅಂಜನಂ ಪುತ್ರ ಆಂಜನೇಯ ಸ್ವಾಮಿಯನ್ನ ದರ್ಶನ ಮಾಡ್ಕೊಳ್ಳೋದಲ್ಲ ಮುಖ್ಯ. ಆಂಜನೇಯ ಸ್ವಾಮಿಯಂತೆ ಏಕಸ್ಥಿತ ಮನಸ್ಸಿರಬೇಕು ನಮಗೆ. ಅವರು ನೋಡಿ, ಏನೇ ಕಷ್ಟ ಬಂದರೂ ರಾಮನಾಮವನ್ನು ಬಿಡಲಿಲ್ಲ. ಆ ರೀತಿ ಮನಸ್ಸಿದ್ದವರಿಗೆ ಶನಿ ಕಾಡೋದಿಲ್ಲ ಅನ್ನೋದು ಸತ್ಯವಾದ ಮಾತು. ಆ ರೀತಿ ಮನಸ್ಸು ನಮಗೆ ಬರಬೇಕು. ಎಲ್ಲರಿಗೂ ಗ್ರಹ ಶಾಂತಿಗಳ ವಿಭಾಗಗಳಲ್ಲಿ ದಯವಿಟ್ಟು ನಿಮ್ಮ ದಶಾಭುಕ್ತಿಗಳನ್ನು ನೋಡಿ ನಂತರ ಶಾಂತಿಗಳನ್ನು ಮಾಡಿ. ನೀವೇ ಅಯ್ಯೋ 7.5 ಬಂದ್ಬಿಟ್ಟಿದೆ ಅಂತ ಹೇಳಿಬಿಟ್ರೋ ಅಂತ ಭಯಪಡೋದಲ್ಲ. ಯಾವುದೇ ಗ್ರಹಗತಿಗಳು ನಿಮ್ಮ ದಶಾಭುಕ್ತಿಗಳಲ್ಲಿ ಬದಲಾವಣೆಗಳು ಹೇಗಿದೆಯೋ ಅದರ ಮೇಲೆ ಈ ಅಶುಭ ಫಲಗಳು ಅಂತ ಏನು ಬರುತ್ತೋ ಅದೆಲ್ಲ ನಿಮ್ಗೆ ಕಾಡುತ್ತೆ. ಶುಭ ಫಲಗಳು ಅಷ್ಟೇ. ಇವಾಗ ಶನಿ ಬಿಟ್ಟಿದ್ದಾರೆ ಮಕರ ರಾಶಿಯವರಿಗೆ. ಮಕರ ರಾಶಿಯಲ್ಲಿ 3 ನಕ್ಷತ್ರಗಳಿದ್ದಾವೆ. ಆ ನಕ್ಷತ್ರಗಳ ವಿಭಾಗದಲ್ಲಿ ಯಾರ್ಯಾರಿಗೆ ಯಾವ್ಯಾವ ದಶಾಭುಕ್ತಿ ಇದೆಯೋ ಗೊತ್ತಿಲ್ಲ. ಆ ದಶೆ ಇವಾಗ ರವಿ ದಶೆ ವಿಭಾಗದಲ್ಲಿ ರಾಹು ಮುಕ್ತಿ ಇತ್ತೇನೋ ಅವ್ರಿಗೆ ಸಮಸ್ಯೆ ಆಗಿರುತ್ತೆ. ಆ ರೀತಿ ದಯವಿಟ್ಟು ನೀವು ನಿಮ್ಮ ದಶಾಭುಕ್ತಿ ನೋಡಿಕೊಂಡ ಮೇಲೆ ಈ ಫಲ ನಿಮಗೆ ಹೊಂದುತ್ತೆ. ಸರ್ವರಿಗೂ ಸನ್ಮಂಗಳವಾಗಲಿ. ಶನಿದೇವರ ಕೃಪಾ ಕಟಾಕ್ಷ ಸಮಸ್ತ ಭಕ್ತ ಜನಗಳನ್ನು ಕಾಪಾಡಿ. ಸರ್ವೇ ಜನ ಸುಖಿನೋ ಭವಂತು.